ಇನ್ನು ಬರಲಿ ನೋಡೋಣ ಎಲ್ಲಿ ತಪ್ಪಿಸಿಕೊಳ್ತದೆ ಅಂತ ನೋಡಬೇಕು. ಇವ ಎಲ್ಲಿ ಮಗನೇ ಅಲ್ಲಿ ಬಿದ್ದುಕೊಂಡಿದ್ದೀನಿ. ನಿನಗೆ ಸಂಕಟವಾದ ನಿನಗೆ ದುಡಿಲಿಕ್ಕೆ ಉಂಟು ಸಂಕಟ ಮತ್ತೆ ಅಲ್ಲಿ ಬಿದ್ದುಕೊಂಡದ್ದೇ ನನ್ನ ಮೇಲೆ ಬಿದ್ದದ್ದು. ಎಂತ ಬಡಿಯುವುದಾಗೆ ಧರ್ಮಕ್ಕೆ ಸಿಗ್ತದೆ ತಿನ್ಬಾರ್ದು. ಎಲ್ಲಿ ದುಡಿದು ತಿನ್ಬೇಕು ದುಡಿದ ನೋಡು ಈಗ ಶ್ರಮಜಾಲ ಕಳೆಯುತ್ತಾ ಉಂಟು. ಅಮ್ಮ ಈಗ ನಿನಗೆ ಪೆಟ್ಟು ಬಿತ್ತ ಎಲ್ಲಿಗೆ ಎರಡು ಬಿದ್ದದ್ದು ಅಲ್ಲಿಗೆ ಬಿದ್ದದ್ದ ಇಲ್ಲಿಗೆ ಒಂದು ಬಿತ್ತು. ಏತಮ್ಮ ನೀನು ಅಂತ ನಾನು ಬಿಟ್ಟದ್ದು ಬೇರೆ ನಾನು ಬಡಿತಿದ್ದೆ ಹಾಗಲ್ವ. ಅದು ಆ ಪ್ರಾಣಿ ಅಂತ ಹೇಳಿ ಬಡಿದದ್ದು ಅದು ತಪ್ಪಿ ನಿನಗೆ ಬಿದ್ದದ್ದು. ಇದನ್ನು ನೀನು ಸುಧಾರಿಸಿಕೊಳ್ಬೇಕಾಯ್ತಾ? ಅಣ್ಣಾದ ಕಾರಣ ಕ್ಷಮಿಸ್ತೇನೆ ತಮ್ಮ. ನಿನ್ನ ಕಣ್ಣು ತಪ್ಪಿಸಿದೆ ನನ್ನ ಕೈ ಹೌದು. ಎಲ್ಲಿರಬಹುದು? ನೀರಿನಲ್ಲಿ. ಮತ್ತೆ ಅಲ್ಲಿ ಬಾ ಹುಡುಕೋಣ. ಹಿಂಬಾಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡುವವರು ಯಾರು ಇದ್ದಾರೆ? ಸರಿ ಸರಿ, ತಾಯಿ ಹೇಳಿದಂತಹ ಮಾತು ನೆನಪಿಗೆ ಬರುತ್ತಾ ಉಂಟು. ಕಷ್ಟ ಕಾಲದಲ್ಲಿ ನನ್ನ ನಿಷ್ಠೆಯಿಂದ ನೀವು ಬಯಸಿರಿ ಎಂದಾದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಂದು ನಿಮ್ಮ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ ಎಂಬುದಾಗಿ. ಹಾಗಿದ್ದರೆ ನನಗೆ ಇರುವುದು ಒಂದೇ ದಾರಿ. ಆಕೆ ನಿನ್ನೆ ಸ್ಮರಣೆ ಮಾಡುತ್ತೇನೆ. ಅಮ್ಮ 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 ಕಾಣುತ್ತಾ ಇದ್ದೀನಿ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕಾದವು ನೀನು. ಈ ಕಾಲಕ್ಕೆ ನನ್ನನ್ನೇ ನೆನೆಯುವಂತಹ ಭಕ್ತಿಯನ್ನು ಧ್ಯಾನಿಸಿಕೊಳ್ಳುವ ಕಾರಣವೇನು? ಅಮ್ಮ, ಜಗದಲ್ಲಿ ಹುಟ್ಟಿದಂತಹ ದುಷ್ಟ ದಾನವರು ಇರುವರು ನನ್ನನ್ನು ತಿನ್ನುವುದಕ್ಕಾಗಿ ಹಿಂಬಾಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡುವವರು ಯಾರು ಇಲ್ಲ ತಾಯಿ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಜಯ 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 ಜಯ.
ಮಗನೇ ವಿಧಾತ, ಅಮ್ಮ. ಚಿಂತಿಸುವಂತಹ ಅಗತ್ಯವೇ ಇಲ್ಲ. ಆದಿಮಾಯದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರವೇ ಆತನ ದೇಹದಿಂದ ದೂರ ಸರಿಯುವುದಕ್ಕಿದೆ. ಆ ಕಾಲಕ್ಕೆ ಈ ಸುದರ್ಶನ ಚಕ್ರವನ್ನು ಆತನಿಗೆ ನೀಡು. ಆತ ದೈತ್ಯರನ್ನು ಒದಿಸಿಕೊಡುತ್ತ ನಿನಗೆ ಶುಭವಾಗಲಿ. ಅಷ್ಟರವರೆಗೆ ನಾನು ಎಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿಕಮಲದಲ್ಲಿ ಅಡಗಿ ಕುಳಿತುಕೋ, ನಿನಗೆ ಶುಭವಾಗಲಿ. ಕೈಗೊಂದು ಆಯುಧವನ್ನು ಸೇರಿಕೊಂಡಿದೆ. ಮುಂದೆ ಏನಾಗುತ್ತದೆ ಎನ್ನುವಂತ ನಿರೀಕ್ಷೆಯಲ್ಲಿ ನಾನಿರುತ್ತೇನೆ. ಕೇಳಲಿಕ್ಕೆ ಆಗುವುದಿಲ್ಲ ಅಂತಾದ್ರೆ ಹೀಗೆ ಹಿಡಿ, ಇನ್ನೊಂದು ಬೆರಳನ್ನು ಹೀಗೆ ಹಿಡಿ. ಅಲ್ಲ, ಅದರ ಅನಿವಾರ್ಯತೆ ಏನುಂಟು? ನಿನಗೆ ಬಾಯಿ ಮುಚ್ಚಬಹುದಲ್ವಾ? ಕೇಳಲಿಕ್ಕೆ ಆಗುವುದಿಲ್ಲ ಅಲ್ಲ, ನಾವು ನಮ್ಮ ಸ್ವಭಾವವನ್ನು ಬಿಡುವವರಲ್ಲ. ಓ, ನಿಮ್ಮ ಪರಂಪರೆ ಇದು. ನನಗೆ ಆಶ್ಚರ್ಯವಾದದ್ದು ಅದಕ್ಕೆ. ಯಾಕೆ? ಇಷ್ಟು ಆಗ ಸಾಕಾಗಿದ್ದೆ ಆಗ್ತದೆ ನಿನಗೆ? ಯಾವುದು ಇಷ್ಟು ಆಗಲ್ಲ? ಏನು ಅಂತ ಬೇಕಲ್ವಾ? ಇದು ಅಲ್ಲದ ನನ್ನ ಆಸನ ಹಾಗೆ ನನಗೆ ಸಾಕಾಗುತ್ತದೆ. ಅದನ್ನೂ ಕಂಡು ನನಗೆ ಆಶ್ಚರ್ಯ ಆಗಲಿಲ್ಲ. ಮತ್ತಿನೇನು? ಅದರಲ್ಲಿ ಬಿದ್ದುಕೊಂಡೆ. ಬಿದ್ದು ಸಾಯಿ ಯಾರು ಕೇಳುವುದಿಲ್ಲ. ನಿನಗೆ ಸಣ್ಣದ್ದೆಲ್ಲ ಆಗುವುದಿಲ್ಲ ಅಲ್ಲ, ದೊಡ್ಡದ್ದೇ ಆಗ್ಬೇಕು. ಎಂತದ್ದು? ಯಾವುದು? ಚೀಪ್ಲಿಕ್ಕೆ ಎಡಗಾಲ ಹೆಬ್ಬೆರಳು. ಒಂದು ಬೆರಳು ನಿನಗೆ ಬೇಕಾ? ಈಗ ನಮಗೆ ಕೊಡ್ಲಿಕ್ಕೆ ನೀನು ಅಲ್ಲ, ನನ್ನದು ಸಣ್ಣ ಬೆರಳಲ್ವಾ? ದೊಡ್ಡ ಬೆರಳೆ ಕೊಡುವ ನಿನಗೆ. ನಾವು ಯಾರಿಂದಲೂ ಬೇಡಿ ಪಡ್ಕೊಳ್ಳುದಿಲ್ಲ. ನಮಗೆ ಬೇಕು ಅಂತಾದ್ರೆ ಹೀಗೆ ಹಿಡಿದು ಎಳಕೊಂಡು ಚೀಪುವುದಲ್ಲ, ತಿನ್ನುವುದೇ. ಅಲ್ಲ, ನೀನು ಇಷ್ಟು ಉದ್ದ ಮಾತಾಡ್ತಿ, ಆದ್ರೆ ಅವನನ್ನು ನೋಡಿದ್ರೆ ಬೇಸರ ಆಗುತ್ತದೆ. ಅವನಿಗೆ ಮುಂದೆ ಏನು ಅಂತಲೇ ಗೊತ್ತಿಲ್ವ ಅಂತ. ಹಾಗಲ್ಲ, ಇವನದೆಲ್ಲ ಮುಗಿಲಿ, ಆಮೇಲೆ ನಿನ್ನದು ಮುಗಿಬೇಕಲ್ವಾ? ನಿನ್ನದು ಮುಗಿಲಿಕ್ಕೆ ಅವನು ಕಾಯುವುದು. ಆದ್ದರಿಂದ ಹಾಗೆಯಾ? ನಮಗೆ ಇಷ್ಟ ಆದರೂ ನನಗೆ ಬೇಸರ ಇಲ್ಲ. ನೀನು ಅದರಲ್ಲಿ ಬಿದ್ದುಕೊಂಡು ಬಾಯಲ್ಲಿ ಚೀಪುತ್ತಾ ಅದೆಂತದ್ದು ಬಿಳಿ 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 ಹಲ್ಲು ನನ್ನದೇ ಅದು ಬಿಟ್ಟು ನಮ್ಮನ್ನು ನೋಡಿ ನಗಾಡ್ತಾ ಇತ್ತು. ನಗುವಾಗೆ ಇದ್ದೀರಿ ಅಂತ ನನಗೆ ಕೋಪ ಬಂದದ್ದು ಅದಕ್ಕೆ. ಆದ್ದರಿಂದ ಹೇಳ್ತಾ ಇರೋದು, ಹೇಗೆ ನಮ್ಮನ್ನೇ ದಿಟ್ಟಿಸಿ ನೋಡುತ್ತಾ ನಗಾಡುತ್ತಾ ಇದ್ದಿ. ಹೌದು. ಯಾರು ನೀನು? ಯಾಕೆ ಇಲ್ಲಿ ಕುಳಿತಿದ್ದೆ? ನಾನು ಹೇಳುವ ಪರಿಚಯ ಅವನೇನು ಹುಡುಕುವುದು ಅಂತ ಬೇಕಲ್ವ? ಅವರಿಗೆ ಸಿಗ್ಲಿಲ್ಲ ಬೇಕಾದ
ಏನು ಹುಡುಕ್ತಾ ಇದ್ದೇನೆ ಅಂತ ನನ್ನನ್ನು ಅಪಹಾಸ್ಯ ಮಾಡುದು ನೀನು? ಅಪಹಾಸ್ಯ ಅಲ್ಲ, ಮತ್ತೆ ಹೇಳ್ತಾ ಇದ್ದೇನೆ ಅಷ್ಟೇ. ಏನು ಕೇಳ್ತಾ ಉಂಟು ನನಗೆ. ಹೌದಾ? ಈ ಕಡೆಯಿಂದ ನಮ್ಮಿಂದ ಒಬ್ಬ ತಪ್ಪಿಸಿದ್ದಾರೆ. ಹೌದಾ? ಒಂದು ಪ್ರಾಣಿ ತಪ್ಪಿ ಹೋಗಿದೆ. ಹಾಗಾದ್ರೆ ನೀವು 3 ಮಂದಿ ಇದ್ದೀರಾ? ಈಗ ಕಾಣಿಸುವುದು ಇಬ್ಬರಲ್ವಾ? ಇನ್ನೊಬ್ಬ ನಿಮ್ಮ ಜೊತೆಯಲ್ಲಿದ್ದ ತಪ್ಪಿಸಿಕೊಂಡಿದ್ದಾನೆ ಅಂತಾದ್ರೆ 3 ಮಂದಿ ಆಯ್ತಲ್ವಾ? ನಮ್ಮ ಆಹಾರ ಅದು. ಈಗಲೂ ನಾವು ಮೂರು ಮಂದಿ ಇದ್ದೇವೆ. ಆಗ ನೀನು ನಮ್ಮೊಟ್ಟಿಗೆ ಸೇರಿಕೊಳ್ತೀಯ? ಅಲ್ಲ, ಈಗ ಹೇಳ್ತೇನೆ, ನಿಮಗೆ ಈಗ 3 ಮಂದಿ ಬೇಕಲ್ವಾ? ಹಾಗೆ ಆಯ್ತಲ್ವಾ 3 ಮಂದಿ? ಅದಲ್ಲ, ಮತ್ತೆ ಮೊದಲು ಕಂಡ ನಿಮ್ಮ ಸಮಸ್ಯೆ ಎಂತ ಬೇಕು ಅಂತ ಗೊತ್ತಾಗುತ್ತೆ. ಅವ ಹೇಳ್ತಾನೆ ಈಗ. ಒಬ್ಬನನ್ನು ನೋಡಿದ್ದೇವೆ, ಒಬ್ಬ ಬೋರನನ್ನು ನೋಡಿದ್ದೇವೆ. ಹಾಗೆ ಆ ಬಂಡ ಎಲ್ಲೇ ಹೋದ ಅಂತ ಹೇಳ್ತಾ ಇದ್ದೇವೆ. ಅದು ಹೌದು. ತೋರು ಬೇಗ ಮೊದಲು ಕಂಡ ಬೋರ ಎಲ್ಲಿ ಹೋದ ಬಂಡ. ಅದರಲ್ಲಿ ಇರ್ಲಿ, ನೀವು ಯಾರು ಅಂತ ಬೇಕಲ್ವಾ? ಈಗ ನಾವು ಯಾರು ಅಂತ ನಿನಗೆ ಗೊತ್ತೇ ಆಗಲಿಲ್ಲ. ಇಲ್ಲಿ ತಮ್ಮ ಏತಮ್ಮ ಎಲ್ಲರಿಗೂ ಗೊತ್ತಾಗಿದೆ, ಇನ್ನು ಗೊತ್ತಾಗಿದೆ. ಕೇಳಿದ್ದೆ ಅಷ್ಟು ಪ್ರಚಾರದಲ್ಲಿದ್ದೀರಾ ನೀವು? ಒಂದು ಹೇಳ್ತೇನೆ, ನೀವೊಂದು ನಗೆ ಆಡುವುದೊಂದು ಬೇಡ. ಅದು ಸ್ವಭಾವ ಆಗಿ ಹೋಯ್ತು. ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಇನ್ನು ನಗು ಬಿಟ್ರೆ ನಮಗೆ ಹೀಗೆ ಮುಚ್ಚುಕ ಆಯ್ತಾ? ನೋಡು, ಇನ್ನು ನಗು ಬಿಟ್ರೆ ಅಸ್ತಿತ್ವ ಇಲ್ಲ ನಮಗೆ. ಅವ ಯಾರು ಗೊತ್ತಟ? ಯಾರು? ನನ್ನ ತಮ್ಮ ಅವ. ನನ್ನ ಅಣ್ಣ ಅವ. ನಾನು ದೊಡ್ಡ ಅಣ್ಣ. ಇರಿ, ನಾನು ದೊಡ್ಡ ಅಣ್ಣ ಅಂತ ಆಯ್ತಾ? ಅಣ್ಣ ತಮ್ಮ, ಹೌದಾ? ಈಗ ಅಷ್ಟೇ ಅಲ್ವಾ? ನಾನು ದೊಡ್ಡ ಅಣ್ಣ. ಅವನಿಗೆ ದೊಡ್ಡ ಅಣ್ಣ ನಾನು. ಅವನಿಗೆ ತಮ್ಮ, ದೊಡ್ಡ ತಮ್ಮ. ದೊಡ್ಡ ತಮ್ಮ ಇಬ್ಬರೇನು? ಹೌದಾ? ದೊಡ್ಡ ತಮ್ಮ ದೊಡ್ಡ ಅಣ್ಣ. ಹಾಗಲ್ಲು. ಮತ್ತೆ ನಾವು ಸಾಮಾನ್ಯರಂತ ಅಂದುಕೊಳ್ಬೇಡ. ಮತ್ತೆ ನಾವು ನಮಗೆ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟುಕೊಂಡಿದ್ದೀವಿ. ಉಂಟಾ? ಹೆಸರುಂಟು ನಿಮಗೆ? ಒಳ್ಳೆ ಪರಿಸರದಲ್ಲಿ ಇದ್ದೀರಿ ಹಾಗಾದ್ರೆ. ಅವನೇ ಕೈಟಭ. ನೀನು ಕೈಟಭ. ನೀನು? ನಾನು ಮಧು. ಕೈಟವರು. ಮಧು ಕೈಟವರೇ ನೀವು. ಪೂರಿತೋಷವಾಯಿತು. ಎಲ್ಲಿ ಉಂಟು ಪೂರಿ ದೋಸೆ? ದೊಡ್ಡದ ಸಣ್ಣದ? ಹಸಿವಾಗ್ತಾ ಪೂರಿ ಪೂರಿ ದೋಸೆ. ಪೂರಿತೋಷ. ನಮಗೆ ಪೂರಿ ದೋಸೆ ಅಂತೆಲ್ಲ ಕೇಳಿತ್ತು. ನಿಮಗೆ ಸತ್ಯ ಇಲ್ಲಿಗೆ ಬಂದ ನಂತರ ಕೇಳಿಸುವುದು ಅದನ್ನು ಬಿಟ್ಟು ಬೇರೆ ಯಾವ ಚಿಂತೆಯೂ ಇಲ್ಲ ನಿಮಗೆ. ಹಸಿವಾಗ್ತದೆ. ಹಸಿವು ಆಗಬಹುದು, ಆದ್ರೆ ಒಂದು ಯೋಚನೆ ಬೇರೆಯೂ ಬೇಕಲ್ವಾ? ನಾನು ಏನು
ಪೂರಿತೋಷವಾಯಿತು, ನಿನಗೆ? ಫಲಿತೋಷವಾಯಿತು. ಆಗ ಅರ್ಥ ಉಂಟು ನಿಮ್ಮನ್ನು ಅದಕ್ಕೆ. ಕಾಣುವಾಗ ಒಮ್ಮೆ ನೋಡಂತೆ. ಹೇಗೆ? ನಿನ್ನ ಕೂದಲು ಅವನ ಮೀಸೆ, ಅವನ ಎದೆ ನಿನ್ನ ಕಾಲು, ಅವನ ಕೈ ನಿನ್ನ ಬೆನ್ನು. ಏನು? ಮತ್ತೆಂತದು? ಅವನ ಕೂದಲು ನನ್ನ ಮೀಸೆ, ಮತ್ತೆಂತದು ನೀನು ಅವನ ಕೂದಲಿಂದ ನಿನ್ನೆ ಮೀಸೆ ಮಾಡಿದ್ದು ಅಂತ ನಾನು ಹೇಳಿದ್ದಲ್ಲ. ಮತ್ತೆಂತದು? ಅವನ ಬೆನ್ನಿಗೆ ನಿನ್ನ ಕೈ ಅಂತವ ಹೇಳಿದ್ದ, ಅವನ ಕಾಲು ನಿನ್ನ ಎದೆಗಂತ ಮಾಡಿದ್ದಲ್ಲ. ಮತ್ತೆ ಎಂತದು? ಬೇರೆ ಬೇರೆ. ಹೌದು. ಆ ಹೊಗಳುವ ಬಗೆ ಅದು. ಆ ನಿನ್ನ ಮೀಸೆ, ಅದು ಮೀಸೆಯ ಮತ್ತೆ ಕಾಣುವಾಗ ಭಯ ಆಗುತ್ತದೆ ಅಂತ ಭೀಕರ. ನಿನ್ನ ಒಂದೊಂದು ಕಾಲು ನೋಡಿದ್ರೆ ಸಾಕಾಗುತ್ತದೆ. ನನ್ನ ಕಾಲು ಏನಾಗಿದೆ ಈಗ? ಅಷ್ಟು ದಪ್ಪ. ನಾನು ದಪ್ಪ ಅಂತ ಹೇಳಿದ್ರೆ ರೋಗ ಅಂತ ಮತ್ತೆ ಆಡಿದ್ದಾರೆ. ಹಾಗೆಲ್ಲ ಅರ್ಥೈಸುದು. ಹಾಗಲ್ಲ, ಅಷ್ಟು ಬಲಿಷ್ಠರು ನೀವು. ಬಲಿಷ್ಠ. ಆ ಕಣ್ಣು ನೋಡಬೇಕು, ಆ ಕೆಂಪು 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 ಕೆಂಪಾಗಿ ಆ ಪಾದವನ್ನು ಇವನ ಎದೆಗೆ ಇಟ್ರೆ ಉಂಟಲ್ಲ, ಈ ಎದೆ, ಹೋದಾಗ ಈ ಎದೆಗೆ ಈಗೇನಾಗ್ಲಿಕ್ಕಿಲ್ಲ ಬಿಡಿ. ಕಣ್ಣು ಕೆಂಪಾಗಿತ್ತು. ಅದು ಹೇಳಿಕ್ಕೆ ಆಗುದಿಲ್ಲ. ಕುಡ್ದಿದ್ದೀರಾ? ಏನು ಕುಡ್ದಿದ್ದೀರಾ? ಕುಡಿಯದ ಮತ್ತೆ ಬೇರೆ ಎಲ್ಲಿ ಉಂಟು? ಅದಕ್ಕೆ ಹೇಳಿದೆ ನಾನು. ನೀರಲ್ಲೇ ಎಲ್ಲಿ ಇರುದು? ಅದು ಕುಡ್ದದ್ದು ಹೆಚ್ಚಾದ್ರೆ ಕಣ್ಣು ಕೆಂಪಾಗುತ್ತದೆ. ಕುಡಿದುಕೊಂಡೇ ಇರುದು. ಹೆಚ್ಚು ಕುಡಿದ್ರೆ ಅದೇ ಆಗುದು ಆಮೇಲೆ. ಅಲ್ಲಲ್ಲ, ಏನೇ ಇರ್ಲಿ, ಸ್ವಲ್ಪ ಸ್ವಲ್ಪ ಕುಡಿಯುದು. ನಿಮ್ಮನ್ನು ಕಂಡು ಬಲು ಸಂತೋಷವಾಯಿತು. ಆದರೆ ಇನ್ನೊಬ್ಬ ಯಾರೋ ಇದ್ದಾನೆ, ಅವನನ್ನು ಕಂಡಿದ್ದೀರಾ? ಇಲ್ಲ, ನಾನರಿಯೇ. ನಾನಿರುವುದಿಲ್ಲಿ ಪ್ರಾರಂಭದಿಂದ ಓರ್ವನೇ. ನಾನರಿಯೇ. ನೀನರಿಯೇ, ನೀನರಿಯೇ, ನಾನು ತಿಳಿಯೇ. ನೀನು ತಿಳಿಯೇ. ಆದ್ರೆ ನಾನು ಯಾರು ಎನ್ನುವಂತ ಬಿಡೋಣ. ಹೌದು. ನಿನಗೆ ಅವನು ಯಾರು ಅಂತ ಗೊತ್ತಿಲ್ಲ, ಅದು ನಮಗೆ ಬೇಡದ ವಿಷಯ. ಬೇಡ. ಈಗ ನೀನು ಯಾರು ಅಂತ ಆದ್ರೂ ನಿನಗೆ ಗೊತ್ತುಂಟ ಪುಣ್ಯಾತ್ಮ? ಅದು ಬೇಕಾದದ್ದು. ನೀವು ಯಾರು? ನೀವು ಕೇಳ್ತೀರಿಲ್ಲ ಅಂತ ಕಾಯುದು ನಾನು. ಇಲ್ಲಿಗೆ ಯಾರು ಅಂತ ನನ್ನ ಪರಿಚಯ ಆಗಬೇಕಲ್ವಾ? ಹೌದು. ನಿಮಗೆ ಪರಿಚಯ ಇಲ್ಲ ನನ್ನದು? ಇಲ್ಲ. ನಿಮ್ಮ ಪರಿಚಯ ನನಗೆ ಆಯ್ತು. ಕೇಳ್ತೀರಾ? ಕೇಳು. ಕಾಣುತ್ತಾ ಉಂಟಾ ಇದೇನು? ಹೌದು. ಹೌದು, ಜಲರಾಶಿ. ಜಲರಾಶಿ. ಇದಕ್ಕೊಬ್ಬ ಒಡೆಯ ಅಂತ ಬೇಕಲ್ವಾ? ಯಾರಾದ್ರೂ ಬೇಕಲ್ವಾ? ಬೇಕು, ಬೇಕು. ಒಬ್ಬ ಹೇಳುವವನು ಕೇಳುವವನು ಅಂತ ಬೇಕಲ್ವಾ? ಎಲ್ಲಿದ್ದಾನೆ ಅವ? ಅದು ಬೇರೆ ಯಾರು ಅಲ್ಲ, ಮತ್ತೆ? ಈ ಜಲದಿಗೆ ಒಡೆಯ ನಾನೇ. ಯಾವುದನ್ನು ಬಿಡು. ಏನು? ಶರಧಿಗೊಡೆಯ ತಾನೆಂದೆನುತ್ತಾನೆ, ಅರ್ಹ ಬೇಡವೋ ಎಲ್ಲವೋ ದೂರ್ತಾನೆ. ನೀವು ಇಷ್ಟೆಲ್ಲ ಹೇಳ್ತೀರಲ್ವಾ? ಮೊದಲು ಕಂಡವ ಹೇಗಿತ್ತು? ನೀನು ತಪ್ಪೆ ಮಾತಾಡ್ತಿ. ಮತ್ತೆ ಹೌದಾ? ಮೊದಲು ಕಂಡವ. ನಾನು ತಪ್ಪಿ ಮಾತಾಡ, ನೀವು ಸರಿ ಮಾತಾಡೋದು ಹೇಗೆ ಮಾತಾಡ್ತೀನಿ ಮಾತಾಡೋದು? ಹೇಳ್ತೇನೆ ಕೇಳು. ಹೇಗೆ? ಮೊದಲು ಕಂಡವ ಹೇಗಿತ್ತ ಎನ್ನುವುದಲ್ಲ ಪ್ರಶ್ನೆ. ಹೌದಾ? ಅವನಿಗೆ 5 ತಲೆಗಳಿತ್ತು. 5 ತಲೆ? ನಿನಗೆ ಯಾರಾಡೆ? ನಿನಗೆ ನನ್ನದು ನಿನ್ನ ಸೇರಿಸಿಯ? ಒಂದೇ ತಲೆ. ಒಂದೇ ತಲೆ. ನನಗಿರುವುದು ಒಂದು ತಲೆ. ಒಂದು ವಿಷಯ, ಹೌದು. ಆ ಮೊದಲು ಕಂಡವ ಆ 5 ತಲೆಯನ್ನು ಎಲ್ಲಿ ಅಡಗಿಸಿದ್ದೆ ಹೇಳು. ಅದೆಲ್ಲ ನನಗೆ ಗೊತ್ತಿಲ್ಲ. ಅವನು ಹೇಗಿದ್ದ, ಏನು ವಿಚಾರ? ನಿನ್ನಲ್ಲಿ ಎಲ್ಲಿಯಾದ್ರೂ ಆಗಿದ್ದಾನ? ಅಡಗಿಸಿಟ್ಟುಕೊಳ್ಳುವವ ನಾನಲ್ಲ, ಅದರ ಅನಿವಾರ್ಯತೆ ನನಗಿಲ್ಲ. ಇಂಥ ಹಠವನ್ನೆಲ್ಲ ಬಿಡಿ, ಸುಮ್ಮನೆ ಇರಬಹುದಲ್ವ ನಿಮಗೆ? ಇಲ್ಲ, ನೀನು ಅವನನ್ನು ತೋರಿಸದೆ ಇದ್ದೆ, ಇದ್ರೆ ನಿನ್ನನ್ನು ಹೀಗೆ ಹಿಡಿದು
ಅದಕ್ಕೆ ಹೀಗೆ ಹೀಗೆ ಮಾಡಿ ಹೀಗೆ ಮಾಡಿ ಅಭ್ಯಾಸ ಒಳ್ಳೆದುಂಟು ಅಂತ ಕಾಣಿಸ್ತದೆ. ಇರ್ಲಿ, ಹೀಗೆ ಹಿಡಿದು ಚಟವನ್ನು ಎರಡನ್ನು ಬಿಡ್ಲಿಕ್ಕಿಲ್ಲ. ಅಲ್ಲ ಒಂದುಂಟು ಇಳಿಯುವ ತುತ್ತು ಅಂತ ಭಾವಿಸಿಕೊಂಡಿದ್ದೀನಿ. ಹಿಡಿದು ನುಂಗುತ್ತೇವೆ. ಎಲ್ಲ ತಿನ್ನುವುದಕ್ಕಾಗಿ ಮುಂದಾಗುತ್ತಾ ಇದ್ದೀರಾ? ಏನು ತಿಳಿದು ಇಳಿಯುವಂತ ತುತ್ತು ಅಂತ ಭಾವಿಸಿಕೊಂಡಿದ್ದೀರಾ? ಇಳಿಲಿಕ್ಕಿಲ್ಲ, ಗಂಟಲಲ್ಲಿ ಸಿಕ್ಕಾಕಿಕೊಂಡೇನು ಇಲ್ಲಿ ಬೆರಳು ಏನು ಮಾಡ್ತೀರಿ? ಇದು ಎಂತ ಶೋಭದಿಟ್ಟದ್ದಲ್ಲ, ಮತ್ತಿನ್ನೇನು? ವಿಷವಾದೇನು? ಕಳಗಿಸಿಕೊಂಡೇವು. ಹೌದಾ? ಅಷ್ಟು ಧೈರ್ಯ ಉಂಟಾ? ನಾನು ಯಾರು ಅಂತ ಗೊತ್ತಾಗಲಿಲ್ಲ. ನನಗೊಂದು ತಿನ್ನಲಿಕ್ಕೆ ಸಿಕ್ಕ ಹೀಗೆ ಮಾಡುದೇನು ನೀನು? ಏನು ಇದ್ದಂತಹ ಪ್ರಾಣಿ ಎದ್ದು ಓಡಬಾರದು ಎನ್ನುವಂತಹ ದೃಷ್ಟಿಯಿಂದ ಹಾಗೆ ಹಿಡಿದುಕೊಂಡಿದ್ದೆ. ಏ ತಮ್ಮ, ಎದ್ದದ್ದು ಇದು ಏನು ಬೆನ್ನ ಮೇಲೆ ಬಿತ್ತು. ಏನು ಬಿತ್ತು? ಎದ್ದದ್ದು ಏನು ಏನು ಬಿದ್ದದ್ದು? ನೀನು ಬಡ್ದಿದ್ದೆ. ಯಾರಿಗೆ? ಮತ್ತೆ ನಾನೇನೋ ಪ್ರಾಣಿಗೆ ಬರ್ತಿದ್ದೇನೆ. ಅದು ಹಾಗಲ್ವೋ? ಮತ್ತೆ ಹೇಗೋ? ಹಾಗೆ ಮೊದಲು ನಾನು ಕೊಟ್ಟೆ ಅಲ್ವೋ, ಈಗ ಅದನ್ನೇ ನಾನು ತಿರುಗಿಸಿ ನಿನಗೆ ಕೊಟ್ಟೆ. ನಾನು ಕೊಡ್ಲಿಕ್ಕಿಲ್ಲ. ನಮ್ಮ ಜಾಯಮಾನವೇ ಅದಲ್ಲ. ಅವು ತಿರುಗಿ ಕೊಡುವುದೇ ಕೊಡುವುದೇ. ತಮ್ಮ
ಇಬ್ಬರೂ ದುಡಿದಿದ್ದೇವೆ. ಹಸಿವಾಗುತ್ತದೆ. ಹೌದು. ಬಾ ಬಾ, ಬಾ. ನೀನು ಸ್ವಲ್ಪ ನಿಲ್ಲು. ನಾನು ತಿಂದು ಎಲ್ಲಿಗೆ ತಿನ್ನಲಿಕ್ಕೆ ಹಸಿವಾಗ್ತದೆ. ದುಡಿಯುವಾಗ ಇಬ್ಬರಲ್ವ? ಹೌದು. ತಿನ್ನುವಾಗ ನಾನು ನಿನ್ನ ಪ್ರೀತಿಯ ತಮ್ಮನು. ನಿನ್ನ ಕಥೆಯನ್ನೇ ತಿಂದು ಏಯ್, ಹಾಗಾಗುವುದಿಲ್ಲ. ಇಲ್ಲಿ ಬಾ. ಸಮಾನವಾಗಿ ಇಬ್ಬರೂ ದುಡಿದವರಿದ್ದೇವೆ. ಹೌದು. ತಿನ್ನುವಾಗಲೂ ಹಾಗೆ ಸಮಾನವಾಗಿ ಹಂಚಿ ತಿನ್ನಬೇಕು. ಹೌದು. ಇಲ್ಲಿಗ ಪಾಲು ಯಾರು ಮಾಡೋದು? ಪಾಲು ನಾನು ಮಾಡ್ತೇನೆ. ನೀನ್ ಮಾಡ್ತೀಯ? ಹೌದು. ಆಗಿಲ್ಲ. ಹಿರಿಯವ ನಾನಲ್ವೇ? ಅದು ತಮ್ಮ ಅಲ್ವಾ? ನಿನ್ನ ಪ್ರೀತಿಯ ತಮ್ಮ ಅಲ್ವಾ? ನಾನು ಪಾಲು ಮಾಡ್ತೇನೆ. ಮಾಡು. ಅವಕಾಶ ಆಯ್ತು ಮಾಡು. ಈಗ ಮಾಡುವ. ಹೇಗೆ? ಈಗ ಹಾ, ದಪ್ಪ ಉಂಟು, ಹೌದು. ದೂರ ಉಂಟು. ಹಾ, ಈಗ ಮಾಡುವ. ಹೇಗೆ? ಈಗ ಹೇ, ಸೊಂಟದಿಂದ ಮೇಲೆ ಹೇ, ನನಗೆ, ಹೇ. ಸೊಂಟದಿಂದ ಕೆಳಗೆ ನಿನಗೆ. ಆಗಿಲ್ಲ. ಯಾಕೆ? ಅದು ಸರಿಯಾಗಲಿಲ್ಲ. ಯಾಕೆ? ಇಲ್ಲಿ ಬಾ. ಹ, ನಾನು ಪಾಲು ಮಾಡ್ತೇನೆ. ಯಾಕೆ? ಈಗ ಈ ಪ್ರಾಣಿಯಲ್ಲಿ ಹ, ಬಹಳ ಹ, ಹೆಚ್ಚು ಹ. ಇರುವುದನ್ನು ನಿನಗೆ ಕೊಡ್ತೀನಿ. ಏನು? ಯಾವುದು ಹೆಚ್ಚಿರುವುದು? ಎಲುಬು, ಚರ್ಮ. ಹ, ಯಾವ ಪ್ರಾಣಿಯಲ್ಲಿ ಎಷ್ಟುಂಟು ಹ. ಅದೆಲ್ಲವೂ ನಿನಗೆ. ಅದಾಗ್ಲಿ. ನಿಲ್ಲು, ಮುಗಿಲಿಲ್ಲ. ಇಲ್ಲಿ ಬಾ. ಆ ಪ್ರಾಣಿಯ ಒಂದಿಷ್ಟು ಮಾಂಸ, ಹ, ಒಂದಿಷ್ಟು ರಕ್ತ, ಹ. ಅದೆಲ್ಲ ನನಗೆ ಅಂತ. ಅಷ್ಟು ದೊಡ್ಡ ಪ್ರಾಣಿಯಲ್ಲಿ ಇಷ್ಟು ಮಾಂಸ ಇರುವುದಾ? ಹೌದು. ಇಷ್ಟು ಕೊಂಡಿಲ್ವಾ? ಏನದು? ಎಲುಬು ಮತ್ತೆ ಎಲುಬು ಯಾರಿಗೆ ಬೇಕು? ಮಳೆಗಾಲದಲ್ಲಿ ಏನೂ ಇಲ್ಲದಾಗ ನಿನಗೆ ಜಗಿಲಿಕ್ಕೆ ಆಗುದಿಲ್ಲ. ñಂಗ್ 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 ñಂಗ್. ನೀನೇ ಕೂತು ಜಗ್ಗಿ, ನೀನೇ ಕೂತು ಜಗ್ಗಿ. ನನಗಾಗಿಲ್ಲ, ನನಗೆ ಮಾಂಸ ಬೇಕು. ಈಗ ಸರಿಯಾಗ್ಲಿಲ್ವಾ? ಅದಾಗಿಲ್ಲ. ತಮ್ಮ, ಹ, ಹಾಗಾಗಬಾರದು. ಮತ್ತೆ ಇಬ್ಬರಿಗೂ ಸಮಾನವಾಗಿ ನಾವು ಹಂಚಬೇಕು. ಅಣ್ಣ ತಮ್ಮಂದಿರು, ಹೌದು. ಸಮಾನತೆ ನಮ್ಮಲ್ಲುಂಟು. ಹೇ ತಮ್ಮ, ಹ, ಒಂದು ಕೆಲಸ ಮಾಡು. ಏನು? ಅದರ ಒಂದು ಕೈ, ಹ, ಇನ್ನೊಂದು ಕಾಲು ಹ, ನೀನು, ಹ, ಮತ್ತೊಂದು ಕೈ, ಹ, ಮತ್ತೊಂದು ಕಾಲು ಹ, ನಾನು ಹಿಡಿತೇನೆ. ಹ, ಇಬ್ಬರು ಬಲವಾಗಿ ಎಳೆಯೋಣ. ಹ, ಯಾರ ಪಾಲಿಗೆ ಎಷ್ಟೆಷ್ಟು ಬರ್ತದೋ ಅಷ್ಟು ಹ, ತಿನ್ನೋಣ. ಹ, ನೀನು ಅವಸರ ಮಾಡಬೇಡ. ಹ, ಈಗ ತಾನೇ ಬಿದ್ದಿದೆ. ಹ, ಬಿಸಿ ಬಿಸಿ ರಕ್ತ, ಹ. ಗಂಟಲು ಸುಟ್ಟು ಹೋದೀತು. ಹೌದು. ನೀರಿನಲ್ಲಿಯೇ ಸ್ವಲ್ಪ ಇದ್ರೆ ಇದ್ದರೆ ಹ, ಒಂದಕ್ಕೊಂದು ಉಚಿತ. ಹೌದು. ಈಗ ಬೇಡ. ಹ, ಸ್ವಲ್ಪ ಧನುಜರಲ್ಲಿ ಜಯ ಸೇರದಿರುತ್ತಿರೆ ನರಿನ ಬೆಳು ಸ್ಮರಿಸಿ ಭಕ್ತಿಯುಳ ಮಾಯೆಯನು ಭಕ್ತಿಯುಳ